ಕೊಟಿಯೂರು ಇದು ಪಾರ್ವತಿ ದೇವಿ ಮತ್ತು ಶಿವನ ಆರಾಧ್ಯ ಸ್ಥಳ. ಕೇರಳ ರಾಜ್ಯದಲ್ಲಿ ಬರುತ್ತೆ. ಅರಣ್ಯ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಇರೋದು. ವಿಷಯ ಏನಂದರೆ, ತುಂಬ ವರ್ಷಗಳ ಹಿಂದೆ ಅಂತ ಏನಲ್ಲ, ಕಳೆದ 2 ವರ್ಷಗಳ ಹಿಂದೆ ಈ ದೇವಸ್ಥಾನ ಯಾವ ಥರ ಇತ್ತು ಅಂದರೆ, ಹೊರ ಜಗತ್ತಿಗೆ ಗೊತ್ತಿಲ್ಲದಂಗೆ ಪ್ರಶಾಂತವಾಗಿತ್ತು. ಯಾವ ಸೋಷಿಯಲ್ ಮೀಡಿಯಾಗೂ ಗೊತ್ತಿಲ್ಲ ಥರ ಒಂಥರ ಭಕ್ತಿ ಪರಾಕಾಷ್ಠೆಯಲ್ಲಿತ್ತು. ಆದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ, ಅದರಲ್ಲೂ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಎಲ್ಲ ಓಪನ್ ಮಾಡಿದರೆ ಬರೀ ಇದೇ ದೇವಸ್ಥಾನದ ಬಗ್ಗೆನೇ ಬರ್ತೈತೆ. ಏನಾಗ್ತಿದೆ ಅಂದರೆ, ಇತ್ತೀಚೆಗೆ 2 ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗೋರು ಸುಮ್ಮನೆ ಅಂತೂ ಬರಲ್ಲ. ಹೋಗೋದು, ರೀಲ್ಸ್ಗಳು ಮಾಡೋದು, ಫೋಟೋಶೂಟ್ ತೆಗೆದು, ಅಲ್ಲಿರೋ ಒಂದು ಕತೆ ಬಿಟ್ಟು ಬೇರೆ ಥರ ಇನ್ನೂ ಏನೇನೋ ಅದಕ್ಕೆಲ್ಲ ಮಸಾಲೆ ಎಲ್ಲ ಸೇರಿಸಿ ಏನೇನೋ ಹೇಳಿ ಅದನ್ನು ರೀಲ್ಸ್ ವ್ಯೂಸ್ಗೋಸ್ಕರ ಏನೇನೋ ಹಾಕೋದು. ಇದನ್ನು ನಂಬ್ಕೊಂಡು ಈಗಂತೂ ಜನ ನಿರೀಕ್ಷೆಗೂ ಮೀರಿದಷ್ಟು ಜನ ಅಲ್ಲಿ ಆಗ್ತಾ ಇದೆ. ಇವಾಗ ಒಂದೇ ಒಂದು ಸತ್ಯ ಹೇಳ್ತೀನಿ, ಅಲ್ಲಿ ಹೋದವ್ರು ಯಾರು ಭಕ್ತಿಯಿಂದ ಅಂತೂ ಹೋಗಿಲ್ಲ. ಎಲ್ಲ ಈ ರೀಲ್ಸ್ ಮಾಡಿ, ಶೋಕಿ ಮಾಡೋ, ಫೋಟೋಶೂಟ್ಗಳು ಮಾಡಿ, ಸ್ಟೇಟಸ್ಗಳು ಹಾಕೊಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಹೋಗಿರೋದು ಹೊರತು ಭಕ್ತಿಯಿಂದ ಯಾರೂ ಹೋಗಿಲ್ಲ. ಇದು 100% ಸತ್ಯ. ಇದು ಬೇಕಿದ್ರೆ ಇವಾಗಲೂ ಅಲ್ಲಿ ಫೋನ್ಗಳನ್ನ ಬ್ಯಾನ್ ಮಾಡಲಿ. ಅಂದರೆ ತಿರುಪತಿಯಲ್ಲಿ ಇದೆಯಲ್ಲ ಆ ಥರ ಫೋನ್ಗಳು ದೇವಸ್ಥಾನ ಒಳಗೆ ತೊಗೊಂಡೋಗದೇ ರೀತಿ ಆ ಥರ ಏನಾದರೂ ಒಂದು ರೂಲ್ಸ್ ಮಾಡಲಿ. ನೋಡೋಣ ಅವಾಗ ಎಷ್ಟು ಜನ ಹೋಗ್ತಾರೆ ಅಂತ ಅಲ್ಲೇ ಗೊತ್ತಾಗ್ತೈತೆ. ಇದೊಂಥರ ಇತ್ತೀಚೆಗೆ ಒಂಥರ ಟ್ರೆಂಡ್ ಮಾಡ್ಕೊಂಬಿಟ್ಟಾರೆ ಎಲ್ಲ ದೇವಸ್ಥಾನಗಳಿಗೂ. ಈ ಉದಾಹರಣೆ ಮಂತ್ರಾಲಯನೂ ಅಷ್ಟೇ, ಹೋಗೋದು ರಾಯರಿದ್ದಾರೆ ಅಂತ ಒಂದು ದೇವಸ್ಥಾನ ಮುಂದೆ ಪಂಚೆ ಉಟ್ಕೊಂಡು ಒಂದು ಕೈ ಮುಗಿದು ಹಾಕೋದು. ಈ ಕೊಟಿಯೂರು ಎಂಬ ಪುಣ್ಯಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದು 2-3 ದಿವಸದಿಂದ ವೀಕೆಂಡ್ ಇರೋದ್ರಿಂದ ಜನಸಂಖ್ಯೆನೂ ಜಾಸ್ತಿ ಆಗಿ ಅಲ್ಲಿ ತುಂಬ ಇವಾಗ ವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ. ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿಗಳು ನಮ್ಮ ಕನ್ನಡಿಗರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅಂತ ಎಲ್ಲ ವಿಡಿಯೋಗಳು ಮಾಡಾಕ್ತಿದ್ದಾರೆ. ಇವೆಲ್ಲ ನಿಮ್ಗೆ ಯಾಕೆ ಬೇಕು? ನಮ್ಮಲ್ಲೇ ತುಂಬ ದೇವಸ್ಥಾನಗಳಿದೆ, ಎಂತೆಂಥ ಪವರ್ಫುಲ್ ದೇವಸ್ಥಾನಗಳಿವೆ. ಇದನ್ನು ಬಿಟ್ಟು ಅಲ್ಲಿ ಹೋಗಿ ಇವೆಲ್ಲ ಬೇಕಿತ್ತು ಇವಾಗ? ಬರೀ ದೇವಸ್ಥಾನಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇತ್ತೀಚಿನ ಪ್ರವಾಸಿ ತಾಣಗಳ ಬಗ್ಗೆನೂ ಅಷ್ಟೇ. ಈ ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಈ ನಮ್ಮ ವೆಸ್ಟರ್ನ್ ಘಾಟು, ಅಲ್ಲೂ ಅಷ್ಟೇ ಹೋಗ್ತಾರೆ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಹಂಗೈತೆ ಹಿಂಗೈತೆ ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಸೇರಿಸಿ ಅವ್ರ ವ್ಯೂಸು ಲೈಕ್ಗೋಸ್ಕರ ಏನೇನೋ ಎಲ್ಲ ಹೇಳಿ ಜನಗಳನ್ನೆಲ್ಲ ಎಬ್ಬಿಸಿ ಆ ಪ್ರಕೃತಿಯು ಸಹ ಹಾಳಾಗ್ತಾಯಿದೆ ಇವಾಗ. ಆಮೇಲೆ ಇವಾಗ ಆನೆಗಳ ಕ್ಯಾಂಪು ಅಷ್ಟೇ. ಇತ್ತೀಚೆಗೆ 1-2 ವರ್ಷದಿಂದ ಅಲ್ಲಿ ಪಾಪ ಅಂದರೆ ಬರೋರು ಒಂದು ಲಿಮಿಟಲ್ಲಿ ಇರ್ತಿದ್ರು, ಜನಗಳು ಬರ್ತಾಯಿದ್ರು. ಆದರೆ ಇವಾಗ ಆನೆಗಳು ಕ್ಯಾಂಪಲ್ಲಿ ಯಾವ ಥರ ಜನಗಳು ಸೇರ್ತಿದ್ದಾರೆ ಅಂದರೆ, ನಿರೀಕ್ಷೆಗೂ ಮೀರಿದ ಜನಸಂಖ್ಯೆ ಆಗಿದೆ. ಇದರಿಂದ ಆನೆಗಳು ಸಹ ಉದ್ರೇಕ